ಸೂರ್ಯ ನಟನೆಯ ಕಂಗುವ ಸಿನಿಮಾ ಸೋತು ಸುಣ್ಣವಾಗಿತ್ತು. ಆ ಸಿನಿಮಾ ಮಾಡಿ ಅವರು ಸಿಕ್ಕಾಪಟ್ಟೆ ಟ್ರೋಲ್ ಎದುರಿಸಿದ್ದರು. ಸದ್ಯ ಸೋಲಿನ ಸುಳಿಯಿಂದ ಹೊರಬರಲು ಹೊಸ ಅವತಾರ ತಾಳಿದ್ದಾರೆ. ಈ ಬಾರಿ ಪ್ರೇಕ್ಷಕರನ್ನ 40 ವರ್ಷ ಹಿಂದಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾರೆ. ಕಾರ್ತಿಕ್ ಸುಬ್ರಾಜ್ ನಿರ್ದೇಶನದಲ್ಲಿ ಸೂರ್ಯ ಹಾಗೂ ಪೂಜಾ ಹೆಗ್ಡೆ ನಟನೆಯ ರೆಟ್ರೋ ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದೆ. ಸದ್ಯ ಚಿತ್ರದ ಟ್ರೈಲರ್ ರಿಲೀಸ್ ಆಗಿ ಸದ್ದು ಮಾಡುತ್ತಿದೆ. ಬಹಳ ವಿಭಿನ್ನವಾಗಿರುವ ಸಿನಿಮಾ ಝಲಕ್ ನೋಡಿ ಅಭಿಮಾನಿಗಳು ಖುಷಿಯಾಗಿದ್ದಾರೆ. ಸಿನಿಮಾ ಗೆಲ್ಲೋದು ಗ್ಯಾರಂಟಿ, ಸೂರ್ಯ ಈಸ್ ಬ್ಯಾಕ್ ಎಂದು ಕಮೆಂಟ್ ಮಾಡುತ್ತಿದ್ದಾರೆ. ಬಹಳ ಅದ್ದೂರಿಯಾಗಿ ಸಿನಿಮಾ ನಿರ್ಮಾಣವಾಗಿದೆ. ಈಗಾಗಲೇ ಚಿತ್ರದ ಕನ್ನಿಮಾ ಸಾಂಗ್ ಹಿಟ್ ಆಗಿದೆ. ಪೂಜಾ ಹೆಗ್ಡೆ ಡ್ಯಾನ್ಸ್ ನೋಡಿದವರು ಫಿದಾ ಆಗಿದ್ದಾರೆ. ಇದೀಗ ಟ್ರೈಲರ್ ಬಂದು ಸಿನಿಮಾ ಬಗ್ಗೆ ಮತ್ತಷ್ಟು ನಿರೀಕ್ಷೆ ಹುಟ್ಟು ಹಾಕಿದೆ. ಮೇ 1ಕ್ಕೆ ಸಿನಿಮಾ ವಿಶ್ವದಾದ್ಯಂತ ರಿಲೀಸ್ ಆಗಲಿದೆ. ಅಂದಾಜು 60 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಸಿನಿಮಾ ನಿರ್ಮಾಣವಾಗಿದೆ. ಟೈಟಲ್ಗೆ ತಕ್ಕಂತೆ ದಶಕಗಳ ಕಾಲ ಹಿಂದಕ್ಕೆ ಚಿತ್ರ ನೋಡುಗರನ್ನ ಕರೆದೊಯ್ಯುತ್ತಿದೆ. ಸೂರ್ಯ ಖಡಕ್ ಲುಕ್ನಲ್ಲಿ ದರ್ಶನ ಕೊಟ್ಟಿದ್ದಾರೆ. ಅವರ ಲುಕ್, ಡ್ರೆಸ್ಸಿಂಗ್ ಸ್ಟೈಲ್ ಎಲ್ಲವೂ ಬಹಳ ವಿಭಿನ್ನವಾಗಿದೆ. ಹಿನ್ನೆಲೆ, ಕಲಾವಿದರ ಲುಕ್, ಕಾಸ್ಟ್ಯೂಮ್ ಎಲ್ಲವೂ ಹೊಸದಾಗಿ ಕಾಣುತ್ತದೆ. ಪೂಜಾ ಹೆಗ್ಡೆ ಸೇರಿ ಕೆಲವರಿಗೆ ಡಾರ್ಕ್ ಮೇಕಪ್ ಮಾಡಲಾಗಿದೆ. ರೆಟ್ರೋ ಚಿತ್ರದಲ್ಲಿ ನಟ ಸೂರ್ಯ ಮಾರ್ಷಲ್ ಆರ್ಟ್ಸ್ ಕಲಿತ ಪಾರಿಕಣ್ಣನ್ ಎಂಬ ಪಾತ್ರದಲ್ಲಿ ನಟಿಸಿದ್ದಾರೆ. ಆತನ ಪತ್ನಿ ರುಕ್ಮಿಣಿ ಪಾತ್ರದಲ್ಲಿ ಪೂಜಾ ಹೆಗ್ಡೆ ಮಿಂಚಿದ್ದಾರೆ. ಪ್ರೀತಿ, ಹಾಸ್ಯ, ಯುದ್ಧ ಎಂದು ಚಿತ್ರದ ಥೀಮನ್ನ ರಿವೀಲ್ ಮಾಡಿದ್ದಾರೆ. ಸದಾ ತಂಟೆ, ತರಲೆ, ಗಲಾಟೆಯಲ್ಲಿ ಕಳೆದು ಹೋದ ಆತನ ಜೀವನಕ್ಕೆ ರುಕ್ಮಿಣಿ ಎಂಟ್ರಿ ಆಗುತ್ತದೆ. ಬಳಿಕ ಗಲಾಟೆ ಬಿಟ್ಟು ಪ್ರಶಾಂತ ಜೀವನ ನಡೆಸಲು ಮುಂದಾಗುತ್ತಾನೆ. ಅಷ್ಟರಲ್ಲೇ ನಡೆಯುವ ಒಂದು ಘಟನೆ ಮತ್ತೆ ಆತನನ್ನ ರಾಕ್ಷಸನಂತೆ ಬದಲಾಯಿಸುತ್ತದೆ ಎನ್ನುವುದು ಟ್ರೈಲರ್ ನೋಡಿದರೆ ಗೊತ್ತಾಗುತ್ತಿದೆ. ಸೂರ್ಯ ಲುಕ್ ಸಖತ್ ಇಂಟ್ರೆಸ್ಟಿಂಗ್ ಎನ್ನುವಂತಿದೆ. ಕತೆ ಅರ್ಥ ಆದಂತೆ ಆಗದಂತೆಯೂ ಅನ್ನಿಸುತ್ತದೆ. ಪೂಜಾ ಹೆಗ್ಡೆ ಗ್ಲಾಮರಸ್ ರೋಲ್ನಲ್ಲಿ ಕಾಣಿಸಿಕೊಂಡಿರುವುದು ಗೊತ್ತಾಗುತ್ತಿದೆ. ಥೈಲ್ಯಾಂಡ್ನಲ್ಲಿ ಮಾರ್ಷಲ್ ಆರ್ಟ್ಸ್ ಕಲಿತು ನಟ ಸೂರ್ಯ ಚಿತ್ರದಲ್ಲಿ ನಟಿಸಿದ್ದಾರೆ. ಇನ್ನು ಸೂರ್ಯ, ಪೂಜಾ ಹೆಗ್ಡೆ ಜೊತೆಗೆ ಜಯರಾಮ್, ಪ್ರಕಾಶ್ ರಾಜ್, ನಾಸರ್ ಸೇರಿದಂತೆ ಘಟಾನುಘಟಿ ಕಲಾವಿದರು ಚಿತ್ರದಲ್ಲಿ ನಟಿಸಿದ್ದಾರೆ. ಕಂಗುವ ಸಿನಿಮಾ ಸೋಲು ಸೂರ್ಯಗೆ ದೊಡ್ಡ ಮಟ್ಟಕ್ಕೆ ಪೆಟ್ಟು ಕೊಟ್ಟಿತ್ತು. ಬಳಿಕ ಮಾಧ್ಯಮಗಳ ಮುಂದೆ ಅಷ್ಟಾಗಿ ಕಾಣಿಸಿಕೊಂಡಿರಲಿಲ್ಲ. ಇದೀಗ ಹೊಸ ಚಿತ್ರದ ಮೂಲಕ ಆ ಸೋಲನ್ನ ಮರೆಸಿ ಗೆಲ್ಲುವ ಲೆಕ್ಕಾಚಾರದಲ್ಲಿದ್ದಾರೆ. ಹಿಂದಿ ಹಾಗೂ ತೆಲುಗು ಭಾಷೆಗೆ ಸಿನಿಮಾ ಡಬ್ ಆಗಿ ರಿಲೀಸ್ ಆಗುತ್ತಿದೆ. ಸದ್ಯ ಮೇ 1ಕ್ಕೆ ಸಿನಿಮಾ ವಿಶ್ವದಾದ್ಯಂತ ರಿಲೀಸ್ ಆಗಲಿದೆ. ದೊಡ್ಡಮನೆ ಅಭಿಮಾನಿಗಳ ಭರವಸೆಯ ನಾಯಕ ಯುವರಾಜ್ ಕುಮಾರ್ ನಟಿಸುತ್ತಿರುವ 2ನೇ ಸಿನಿಮಾ ಎಕ್ಕಾದ ಟೀಸರ್ ಹೊರಬಿದ್ದಿದೆ. ನಿನ್ನೆ ಏಪ್ರಿಲ್ 23ರಂದು ಯುವ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದರು. ಅಂದೇ ಈ ಸಿನಿಮಾದ ಟೀಸರ್ ರಿಲೀಸ್ಗೆ ಪ್ಲಾನ್ ಆಗಿತ್ತು. ಆದರೆ ಪಹಲ್ಗಾಮ್ ಉಗ್ರರ ದಾಳಿಯ ಹಿನ್ನೆಲೆಯಲ್ಲಿ ಸಂತ್ರಸ್ತ ಕುಟುಂಬಗಳಿಗೆ ಗೌರವ ಸೂಚಿಸುವ ಸಲುವಾಗಿ ಏಪ್ರಿಲ್ 24ಕ್ಕೆ ಪೋಸ್ಟ್ಪೋನ್ ಮಾಡಲಾಗಿತ್ತು. ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ದಿನದಂದು ಯುವರಾಜ್ ಕುಮಾರ್ ನಟಿಸುತ್ತಿರುವ ಎಕ್ಕಾ ಸಿನಿಮಾದ ಟೀಸರ್ ಅನ್ನ ರಿಲೀಸ್ ಮಾಡಲಾಗಿದೆ. 1 ನಿಮಿಷ 9 ಸೆಕೆಂಡ್ಗಳಷ್ಟು ಚಿಕ್ಕದಾದ ಟೀಸರ್ ಎಲ್ಲರ ಗಮನ ಸೆಳೆಯುತ್ತಿದೆ. ಯುವರಾಜ್ ಕುಮಾರ್ ಎಂಟ್ರಿ, ಡೈಲಾಗ್ ಹಾಗೂ ಮ್ಯಾನರಿಸಂಗೆ ಅವರ ಅಭಿಮಾನಿಗಳು ಕಳೆದು ಹೋಗಿದ್ದಾರೆ. ಮಾಸ್ ಡೈಲಾಗ್ ಹೊಡೆಯುತ್ತಾ ಪೊರಕೆಯೊಳಗೆ ಗನ್ನಿಟ್ಟು ಶೂಟ್ ಮಾಡುವ ದೃಶ್ಯದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಟೀಸರ್ನಲ್ಲಿ 2 ಡೈಲಾಗ್ಗಳು ಸಿಕ್ಕಾಪಟ್ಟೆ ಸದ್ದು ಮಾಡುವುದಕ್ಕೆ ಶುರು ಮಾಡಿದೆ. ಮಗು, ಮೃಗದ ಡೈಲಾಗ್ ಒಂದಾದರೆ ಇನ್ನೊಂದು ವಿಷಯ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಅನ್ನೋ ಡೈಲಾಗ್ ದೊಡ್ಡಮನೆ ಹೀರೋ ಏನೋ ಸೂಚನೆಯನ್ನ ನೀಡಿದಂತೆ ಇದೆ. ರತ್ನನ್ ಪ್ರಪಂಚ ಸಿನಿಮಾ ನಿರ್ದೇಶಿಸಿದ್ದ ರೋಹಿತ್ ಪದಕಿ ಈ ಸಿನಿಮಾಗೆ ಆಕ್ಷನ್ ಕಟ್ ಹೇಳುತ್ತಿದ್ದಾರೆ. ಈ ಸಿನಿಮಾದ ಟೀಸರ್ ಪುನೀತ್ ರಾಜ್ಕುಮಾರ್ ನಟಿಸಿದ ಜಾಕಿಯನ್ನ ಮತ್ತೆ ನೆನಪಿಸುತ್ತಿದೆ. ಎಕ್ಕಾ ಸಿನಿಮಾವನ್ನ ರೋಹಿತ್ ಪದಕಿ ನಿರ್ದೇಶನ ಮಾಡುತ್ತಿದ್ದಾರೆ. ಈ ಸಿನಿಮಾದಲ್ಲಿ ಯುವರಾಜ್ ಕುಮಾರ್ ಪ್ರಮುಖ ಪಾತ್ರದಲ್ಲಿ ನಟಿಸುತ್ತಿದ್ದರೆ ಸಂಪದ ಹಾಗೂ ಸಂಜನಾ ಆನಂದ್ ಇಬ್ಬರು ನಾಯಕಿಯರು. ಹಾಗೆ ಅತುಲ್ ಕುಲಕರ್ಣಿ, ಡೆಡ್ಲಿ ಆದಿತ್ಯ, ಶ್ರುತಿ ಸೇರಿದಂತೆ ಹಲವು ಕಲಾವಿದರು ನಟಿಸುತ್ತಿದ್ದಾರೆ. ಈ ಸಿನಿಮಾದ ಇನ್ನೊಂದು ಹೈಲೈಟ್ ಎಂದರೆ ಚರಣ್ ರಾಜ್ ಸಂಗೀತ ಹಾಗೂ ಸತ್ಯ ಹೆಗಡೆ ಛಾಯಾಗ್ರಹಣ. ಇದೇ ವರ್ಷ ಜೂನ್ 6ಕ್ಕೆ ಈ ಸಿನಿಮಾ ಬಿಡುಗಡೆ ಮಾಡುವುದಕ್ಕೆ ಚಿತ್ರತಂಡ ಪ್ಲಾನ್ ಮಾಡಿಕೊಂಡಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.